ದೇವರು ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಯಾರೆಲ್ಲ ಚಾನಲ್ಗೆ ಹೊಸದಾಗಿ ಬಂದಿದ್ದೀರಿ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಪ್ರೊಫೈಲ್ ನೋಡ್ತಾ ಹೋಗೋಣ. ಇವಳ ಹೆಸರು ಶಾರದಾ ಅಂತೇಳ್ಬಿಟ್ಟು, ವಯಸ್ಸು 31 ವರ್ಷ ಕಂಪ್ಲೀಟ್ ಆಗಿದೆ. ಊರು ಶಿವಮೊಗ್ಗ ಭಾಗದವಳು. ಗಂಡನ ಕೆಲಸ ಕ್ಯಾಬ್ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಮಸ್ಯೆ ಏನಪ್ಪ ಅಂದರೆ ಸರಿಯಾಗಿ ಮಾಡೋದಿಲ್ಲ, ಹಾಗಾಗಿ ಆಸೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಅಂತೇಳಿ ರೀಸನ್ ಕೊಟ್ಟಿದ್ದಾಳೆ. ಬೈಕೆ ಬಾಯಿಗೆ ರಸ ಬಿಡಬೇಕು ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಜಾಗ ನೀವೇ ಹೇಳಿ ನಾನೇ ಬಂದು ಕೊಡ್ತೀನಿ, ಓನ್ಲಿ ಫಾರ್ ಲೋಕಲ್ಸ್ಗೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಇದಿಷ್ಟು ಬಯೋಡೇಟಾ ಆಗಿರುತ್ತೆ. ಹಾಗೆ ಇವರ ಬಳಿರುವ ನಿಸ್ಸಾನ್ ಮ್ಯಾಗ್ನೆಟ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಇದರ ಡೀಟೇಲ್ಸು ಕೊನೆಯಲ್ಲಿ ಕೊಡ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಫ್ರೆಂಡ್ಸ್, ನೀವೇನಾದರೂ ಕೈಗೆ ಸಿಕ್ಕರೆ ಕೆಳಗಡೆ ಮಲಗಿಸ್ಬಿಟ್ಟು ಬಾಯಿಗೆ ಇಡ್ತೀನಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆಯೂ ಕೂಡ ಕೆಲವೊಂದು ಡೀಟೇಲ್ಸನ್ನು ಕೊಟ್ಟಿರೋದು. ಫಸ್ಟ್ ಗಂಡ ಬೆಳಗ್ಗೆ ಹೋದವನು ಗಿಗ್ಸ್ ಅಂದರೆ ಶಿಫ್ಟ್ ಕಂಪ್ಲೀಟ್ ಮಾಡಿಕೊಂಡು ರಾತ್ರಿ 10 ಗಂಟೆಗೆ ಬರ್ತಾನೆ. ಸೊ ಕೂತು ಡ್ರೈವಿಂಗ್ ಮಾಡೋದ್ರಿಂದ ಎದ್ದೊಳ್ಳೋದಿಲ್ಲ ಅಂತೇಳಿ ರೀಸನ್ ಕೂಡ ಕೊಟ್ಟಿರೋದು. ಸೊ ಬಂದಮೇಲೆ ಊಟ ಮಾಡಿ ಮಲಗಿಬಿಡ್ತಾನೆ. ಸೊ ನನ್ನನ್ನು ಮುಟ್ಟೋದೇ ಇಲ್ಲ ಅಂತೇಳಿ ಕೂಡ ಹೇಳ್ಕೊಂಡಿದ್ದಾಳೆ. ರಾತ್ರಿ ಎಲ್ಲ ಸುಖ ಇಲ್ದೇ ಮಲಗ್ತಾ ಇರ್ತೀನಿ, ತಡೆಯೋಕ್ಕಾಗದೆ ಆಗಾಗ ಸೌತೆಕಾಯಿ ಬಿಟ್ಟು ಉಜ್ಜಾಡ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಇದೊಂದು ರೀಸನ್ಗೆ ಒಬ್ಬ ಮಿಂಡ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ನೋಡಿ, ಕೇವಲ ಇಂಟ್ರೆಸ್ಟ್ ಇದ್ದವರು ಮಾತ್ರ ಸಂಬಂಧವನ್ನು ಬೆಳೆಸಿ. ಇನ್ನು ಈ ಥರ ಗಂಡಸರು ಬೇಕು ಇದ್ದರೆ ಕಾಲ್ ಮಾಡಿ ಅಂತೇಳಿ ಸದ್ಯಕ್ಕೆ ಬೇಕಾಗಿರ್ತಕ್ಕಂತಹ ಗಂಡಿನ ಗುಣಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ನೋಡ್ತಾ ಹೋಗೋಣ. ಫಸ್ಟ್ ರಾತ್ರಿ ಟೈಮಲ್ಲಿ ಸಂಬಂಧ ಬೆಳೆಸೋದಕ್ಕೆ ಗೆಳೆತನ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಯಾಕಂದರೆ ಗಂಡ ನಿದ್ದೆಗೆ ಜಾರಿದ್ರೆ ಮತ್ತೆ ಎದ್ದೇಳೋದಿಲ್ಲ. ಬಂದರೆ ಅಡುಗೆ ಮನೆಯಲ್ಲಿ ಬೆಳಗಾನ ಕೊಡ್ತೀನಿ, ಗುದ್ದಬೇಕು. ಇನ್ನು 4ನೇದು, ಗುದ್ದುವಾಗ ಸೌಂಡ್ ಬಂದರೆ ತುಂಬಾ ಇಷ್ಟಪಡ್ತೀನಿ ಅಂತೇಳಿ ಹೇಳ್ಕೊಂಡಿದ್ದಾಳೆ. ಕೊನೆಗೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ಬಾಯಿಗೆ ರಸವನ್ನು ಬಿಡ್ತೀನಿ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾಳೆ. ಸೊ ಈ ಥರದ ಒಂದು ಗಂಡಸರು ಯಾರಾದರೂ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಫೈನಲ್ ಆಗಿ ಇವರ ಬಳಿ ಇರ್ತಕ್ಕಂತಹ ನಿಸ್ಸಾನ್ ಮ್ಯಾಗ್ನೆಟ್ XP BS6 ಮಾಡಲ್ ಕಾರ್ ಬಗ್ಗೆಯೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾಳೆ. ಕಾರಿನ ಪ್ರೈಸ್ ಬಂದ್ಬಿಟ್ಟು ಸದ್ಯಕ್ಕೆ 5.60 lakhs ಅಂತೇಳಿ ತಿಳಿಸಿದ್ದಾಳೆ. ಇವ್ರು ನೋಡೋದಾದ್ರೆ ರಿಜಿಸ್ಟ್ರೇಷನ್ ಇಯರು 2022 ಅಂತೇಳಿ ಹೇಳಿರೋದು. ಇನ್ಸೂರೆನ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿಲ್ಲ. ಇನ್ನು ಫ್ಯೂಯಲ್ ಟೈಪ್ ಮಾತ್ರ ಪೆಟ್ರೋಲ್ ಸಪೋರ್ಟ್ ಕೊಡುತ್ತೆ. ಸೀಟಿಂಗ್ ಕೆಪಾಸಿಟಿ 5 ಜನ ಕಂಫರ್ಟಬಲ್ ಆಗಿ ಕೂತ್ಕೊಳ್ಬೋದು. ಕಿಲೋಮೀಟರ್ ಡ್ರೈವನ್ನು 30,000 ಕಿಲೋಮೀಟರ್ ರನ್ ಆಗಿದೆ. RTO ಬೆಂಗಳೂರು. ಓನರ್ಶಿಪ್ ಮಾತ್ರ ಫಸ್ಟ್ ಓನರ್ ಆಗಿದ್ದಾರೆ. ಇನ್ನು ಇಂಜಿನ್ ಡಿಸ್ಪ್ಲೇಸ್ಮೆಂಟು 999cc ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಸೊ ರೈಟ್ ಸೈಡ್ ಕೂಡ ನೋಡ್ತಾ ಇರ್ಬೋದು, ಇನ್ನರ್ ಲುಕ್ ಆಗಿರುತ್ತೆ. ಡಿಜಿಟಲ್ ಬೋರ್ಡ್ ಕೂಡ ಕೊಟ್ಟಿರುವಂಥದ್ದು. ಓವರಾಲ್ ಆಗಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸೊ ಈ ಒಂದು ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ. ಹಾಗೆ ಇವರ ಜೊತೆ ಸಂಬಂಧವನ್ನು ಬೆಳೆಸೋದಕ್ಕೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.